ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆ ಶನಿವಾರ 7:15 ನಾವು ಬೆಂಗಳೂರಲ್ಲಿರುವಂಥ ಮಲ್ಲೇಶ್ವರಂ ಮತ್ತು ಅದರ ಪಕ್ಕದ ವೈಯಾಲಿ ಕಾವಲ್ ಗಡಿಯಲ್ಲಿರುವ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಹೋಗಿದ್ದೆ. ಚೆನ್ನಾಗಿತ್ತು ನೋಡೋದಕ್ಕೆ. ಇದು ಎಂಟ್ರೆನ್ಸ್ ಬರುತ್ತೆ. ಹಾಗೆ ಆ ಕಡೆ ಎಂಟ್ರೆನ್ಸ್ಗೆ ಈ ಕಡೆ ಎಕ್ಸಿಟ್ ತುಂಬ ಚೆನ್ನಾಗಿದೆ ದೇವಸ್ಥಾನ. ತಿರುಪತಿಗೆ ಹೋಗಲು ತಿರುಪತಿಗೆ ಯಾರಿಗೂ ಹೋಗೋಕ್ಕಾಗೋದಿಲ್ಲ ಅಂತ ಈ ಬೆಂಗಳೂರಿನ ಭಕ್ತರಿಗಾಗಿ ಸ್ವತಃ ತಿರುಮಲ ತಿರುಪತಿ ದೇವಸ್ಥಾನಗಳ ಆಡಳಿತದಲ್ಲಿ ಈ ಒಂದು ದೇವಸ್ಥಾನ ನಿರ್ಮಿಸಿದ್ದಾರೆ. ಈ ಭವ್ಯವಾದ ದೇವಸ್ಥಾನ ತುಂಬ ಚೆನ್ನಾಗಿದೆ. ಸಾರ್ವಜನಿಕ ದರ್ಶನಕ್ಕೆ ತುಂಬ ಮುಖ್ಯವಾಗಿದೆ. ತಿರುಮಲದಲ್ಲಿ ನೆಲೆಸಿರುವ ಕಲಿಯುಗದ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆಕೃತಿಯನ್ನು ಹೋಲುವ ಸುಂದರವಾದ ಪ್ರತಿಕೃತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಹಾಗೆ ಈ ದೇವಾಲಯದಲ್ಲಿ ತುಂಬ ಸಾಂಪ್ರದಾಯಿಕ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ. ಹಾಗೆ ಇಲ್ಲಿ ಲಡ್ಡು ಪ್ರಸಾದ ಕೂಡ ಕೊಡ್ತಾರೆ. ಎವ್ರಿ ಸ್ಯಾಟರ್ಡೇ ಇರುತ್ತೆ. ಹಾಗೆ ಈ ದೇವಸ್ಥಾನದಲ್ಲಿ ಗರ್ಭಗೃಹ ಮುಖ್ಯ ವಿಗ್ರಹ ಏನಾಗಿದೆ ಅಂದರೆ ತಿರುಮಲದ ಆನಂದ ನಿಲಯದಲ್ಲಿರುವ ಬಾಲಾಜಿಯ ರೂಪವನ್ನೇ ಇದು ನೆನಪಿಸುತ್ತೆ. ಹಾಗೆ ವಿಶೇಷ ಸೌಲಭ್ಯಗಳು ಅಂದರೆ ತಿರುಪತಿ ಬೆಟ್ಟಕ್ಕೆ ಹೋಗಿ ಹರಕೆ ತೀರಿಸಲು ಯಾರಿಗೂ ಸಾಧ್ಯವಾಗದಿಲ್ಲ ಅವರು ಇಲ್ಲಿ ಬಂದು ತುಲಾಭಾರ ಮತ್ತು ಕಲ್ಯಾಣ ಕಟ್ಟೆ ಮುಡಿ ಕೊಡುವುದು ಸೌಲಭ್ಯಗಳನ್ನು ಸಹ ಇಲ್ಲಿ ಕಲಿಸಿದ್ದಾರೆ. ವಿಶೇಷ ಸೇವೆಗಳಂದರೆ ಪ್ರತಿ ಶುಕ್ರವಾರ ಅಭಿಷೇಕ, ಶನಿವಾರ ಮತ್ತು ಭಾನುವಾರ ಕಲ್ಯಾಣ ಪ್ರಸಾದ ಕೊಡ್ತಾರೆ ಬನ್ನಿ ಹಾಗೂ ಮುಂಜಾನೆ ಸೇವೆಗಳನ್ನು ನಡೆಸಲಾಗುತ್ತದೆ. ಇಲ್ಲಿ ಪ್ರತಿ ತಿಂಗಳ ಮೊದಲ ಬುಧವಾರದಂದು ಅಷ್ಟೋತ್ತರ ಶತಕಲಾಭಿಷೇಕ ಕೂಡ ಇಲ್ಲಿ ನಡೆಯುತ್ತದೆ. ಇನ್ನೊಂದು ಅವಕಾಶ ಅಂದರೆ ತಿರುಪತಿ ಲಡ್ಡು ಪ್ರಸಾದ ಇಲ್ಲಿ ಸಿಗುತ್ತೆ. ಈ ಕೇಂದ್ರದ ಪ್ರಮುಖ ಅಂಶ ಎಂದರೆ ಪ್ರತಿ ಶನಿವಾರದಂದು ನೇರವಾಗಿ ತಿರುಮಲದಿಂದಲೇ ತಯಾರಿಸಲಾಗುವ ಅಪ್ಪಟ ಶ್ರೀವಾರಿ ಲಡ್ಡು ಪ್ರಸಾದ ಇಲ್ಲಿ ಭಕ್ತರ ಮಾರಾಟಕ್ಕೆ ಲಭ್ಯವಿರುತ್ತದೆ. ಒಂದು ಲಡ್ಡು 50 ರೂಪಾಯಿ ಇರುತ್ತೆ. ಸೊ 50 ರೂಪಾಯಿ ಕೊಟ್ಬಿಟ್ಟು ಇಲ್ಲಿ ತಗೊಳ್ಬೋದು. ಲಡ್ಡುಗೆ ಅಂತ ಸಪ್ರೇಟ್ ಕ್ಯೂ ಇರುತ್ತೆ. ಇಲ್ಲಿ ಪ್ರಸಾದ ತಗೊಳ್ತಾ ಇರೋದು. ಸೊ ಆ ಲಡ್ಡುಗೆ ಕೊಡುವಂಥ ಪ್ರಸಾದ ಕ್ಯೂ ಅಲ್ಲಿ ನಿಂತು ಆ ಒಂದು ಪ್ರಸಾದ ತಗೊಳ್ಬೇಕಾಗುತ್ತೆ. ಹಾಗೆ ದೇವಾಲಯಕ್ಕೆ ಬರುವ ಭಕ್ತಾದಿಗಳಿಗೆ ಪ್ರತಿದಿನ ಮಧ್ಯಾಹ್ನ ಉಚಿತ ಅನ್ನದಾನ ಸೇವೆ ಕೂಡ ಇರುತ್ತೆ. ಇಲ್ಲಿ ಇದು ರಾಧಾ ಮತ್ತು ಕೃಷ್ಣರವರ ಒಂದು ಪ್ರತಿಮೆ ಇತ್ತಲ್ಲಿ ದೇವಸ್ಥಾನ. ಒಂದು ಕೇವಲ ದೇವಾಲಯವಾಗಿರದೆ ಈ TTD ಅಧಿಕೃತ ಮಾಹಿತಿ ಕೇಂದ್ರ ಕೂಡ ಆಗಿದೆ. ಇದು ಯಾರು ಹೊರಗಿಂದ ಬರೋರು ಏನಾದ್ರು ಇದ್ದರು ಅಂತ ಹೇಳಿದ್ರೆ ಅವರಿಗೆ ವಿಶೇಷ ದರ್ಶನ ಟಿಕೆಟ್ಗಳು ಕೂಡ ಲಭ್ಯವಿದೆ. ಹಾಗೆ ವಸತಿ ಸೌಕರ್ಯ ಮತ್ತು ವಿವಿಧ ಅರ್ಜಿತ ಸೇವೆಗಳ ಮುಂಗಡ ಬುಕ್ಕಿಂಗ್ ಮಾಡಲು ಇಲ್ಲಿ ಕೂಡ ಕೌಂಟ್ರುಗಳಿದೆ. ಅದನ್ನು ಕೂಡ ಚೆಕ್ ಮಾಡ್ಕೊಳ್ಬೋದು. ಹಾಗೆ ಪ್ರತಿ ವರ್ಷ ವೈಕುಂಠ ಏಕಾದಶಿಯ ಸಂದರ್ಭದಲ್ಲಿ ವಿಶೇಷವಾಗಿ ವೈಕುಂಠ ದ್ವಾರವನ್ನು ಕೂಡ ನಿರ್ಮಿಸ್ತಾರೆ. ಇಲ್ಲಿ ಒಂದು ಲಕ್ಷಾಂತರ ಭಕ್ತರು ತಿರುಪತಿಯಷ್ಟೇ ಶ್ರದ್ಧೆಯಿಂದ ಇಲ್ಲಿಗೆ ಬಂದು ಸ್ವಾಮಿಯ ದರ್ಶನ ಕೂಡ ಪಡೀತಾರೆ. ನಾವು ಇವತ್ತು ಬೆಳಿಗ್ಗೆ ಹೋಗಿದ್ವಿ. ತುಂಬ ಚೆನ್ನಾಗಾಯಿತು ದರ್ಶನ. ಅಷ್ಟಿತ್ತು ಆದರೂ ಕೂಡ ಎಲ್ಲರಿಗೂ ಚೆನ್ನಾಗಿ ದರ್ಶನ ಆಗೋ ಥರ ಆಯಿತು. ತುಂಬ ಸಿಂಪಲ್ ಸಿಸ್ಟಮ್ ಕ್ಯೂ ಇದೆ. ಆ ದೇವಸ್ಥಾನಕ್ಕೆ ಮೇಲೆ ಹತ್ತಿದ ಮೇಲೆ ಸೈಡಲ್ಲಿ ನೋಡ್ಬೋದು. ನಾವು ಲಡ್ಡು ತೊಗೊಂಡು ಈ ಪಕ್ಕದಲ್ಲಿ ನಿಂತಿದ್ದಾರಲ್ಲ ಇವ್ರ ಹತ್ರ ಕ್ಯಾಶ್ ಇರಲಿಲ್ಲ. ಸೊ ಅಲ್ಲಿ ಕ್ಯಾಶ್ ಮೊಬೈಲ್ ಲಡ್ಡುನ ತಗೊಳ್ಬೇಕಾಗುತ್ತೆ. ಅವರು ಫೋನ್ಪೇ ಲಡ್ಡು ತೊಗೊಂಡ್ವಿ ಇಲ್ಲ ಅಂತ ಹೇಳಿದ್ರು. ಅದು ಇಮಿಡಿಯೇಟಾಗಿ ಅವ್ರಿಗೆ ಕೂಡ ನಾವು ದುಡ್ಡು ಕೊಟ್ಬಿಟ್ಟು ತಗೊಳಕ್ಕಂತ ಹೇಳಿದ್ರು. ಅವ್ರು ಕೊಟ್ಟು ತುಂಬ ಚೆನ್ನಾಗಿದೆ ಈ ಒಂದು ತಿರುಪತಿಯ ಲಡ್ಡು, ಶ್ರೀವಾರಿ ಲಡ್ಡು ಸೇಮ್ ಅದೇ ಟೇಸ್ಟ್ ಇದೆ. ನಾನು ಕೂಡ ಪ್ರಸಾದ ತಗೊಂಡು ಅಲ್ಲಿಂದ ಹೊರಟ್ವಿ. ಇದು ಎಲ್ಲಿ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿರ್ಬೋದು. ಮಲ್ಲೇಶ್ವರಂಗೆ ಹೊಂದಿಕೊಂಡಿರುವ ವೈಯಾಲಿ ಕಾವಲ್ ಅಲ್ಲಿ ಬರುತ್ತೆ. ಚೌಡಯ್ಯ ಮೆಮೋರಿಯಲ್ ಹಾಲ್ ಹತ್ರ ಈ ದೇವಾಲಯ ಬರುತ್ತೆ. ಥ್ಯಾಂಕ್ ಯು ಎವ್ರಿವನ್. ಪ್ಲೀಸ್ ವಿಸಿಟ್. ತುಂಬ ಚೆನ್ನಾಗಿದೆ ದೇವಸ್ಥಾನ. ಸಾಕು.